ದರ್ಶನ್ ಪತ್ನಿಗೆ ಕೆಟ್ಟ ಕಾಮೆಂಟ್ಸ್, ಸಿಸಿಬಿ ತನಿಖೆ ಚುರುಕುಗೊಂಡಿದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕೆಟ್ಟ ಕಾಮೆಂಟ್ಸ್ ಅನ್ನ ಮಾಡ್ತಾ ಇದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಸಿಬಿಯಿಂದ ತನಿಖೆ ಚುರುಕುಗೊಂಡಿದೆ. ದೂರು ನೀಡ್ತಾ ಇದ್ದಂತೆ ಬಹುತೇಕ ಅಕೌಂಟ್ಸ್ ಡಿಲೀಟ್ ಆಗಿದೆ. ಭಯದಿಂದ ಕಿಡಿಗೇಡಿಗಳು ತಮ್ಮ ಅಕೌಂಟ್ಸ್ ಅನ್ನ ಡಿಲೀಟ್ ಮಾಡ್ಕೊಂಡಿದ್ದಾರೆ. FIR ದಾಖಲಾದ ಅರ್ಧ ಗಂಟೆಗೆ ಅಕೌಂಟ್ಸ್ ಅನ್ನ ಡಿಲೀಟ್ ಮಾಡ್ಕೊಂಡಿದ್ದಾರೆ ಕಿಡಿಗೇಡಿಗಳು. ಕ್ಷಮೆ ಕೇಳಿದ್ದಾನೆ ಟ್ರೋಲ್ ಮಾಡಿದ್ದ ಓರ್ವ ಯುವಕ. ಬಂಧನದ ಭೀತಿಯಿಂದ ವಿಜಯಲಕ್ಷ್ಮಿಯ ಕ್ಷಮೆಯನ್ನೇ ಯಾಚನೆ ಮಾಡಿದ್ದಾನೆ. ನಮ್ಮ ಕೊಪ್ಪಳ ಮಿಮ್ಸ್ ಅಡ್ಮಿನ್ ಮಾತಾಡ್ತಾ ಇರೋದು. ನಾನು ಮೊನ್ನೆ ತಾನೇ ವಿಜಯಲಕ್ಷ್ಮಿ ಮೇಡಮ್ ಅವ್ರದ್ದು ಮೊನ್ನೆ ಒಂದು ಪೋಸ್ಟ್ ಮಾಡಿದ್ದೆ. ಅದಕ್ಕೆ ಕಾರಣ ಅವರಿಗೆ ಒಂದು ಸ್ವಲ್ಪ ಅದು ನಾನು ಇದನ್ನ ಪೋಸ್ಟ್ ಹಾಕಿದ್ದಕ್ಕೆ ಅವ್ರಿಗೆ ಭಾಳ ಮನಸ್ತಾಪ ಆಗೈತಿ. ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ನಾವು ಕಿಚ್ಚ ಫ್ಯಾನ್ಸು ಎಲ್ಲ ಡಿ-ಬಾಸ್ ಫ್ಯಾನ್ಸು ಎಲ್ಲರೂ ಒಂದಾಗಿದ್ವಿ ಕೊಪ್ಪಳದಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಮನಸ್ತಾಪ ಏನೋ ನಮ್ದು ಏನೋ ನಂಗೆ ತಿಳಿಲಾರ್ದೆ ಆ ಥರ ಅಪ್ಲೋಡ್ ಮಾಡಿದ್ದೀನಿ. ಇನ್ಮೇಲಿಂದ ಯಾವುದೇ ಥರ ಅಪ್ಲೋಡ್ ಆಗಂಗಿಲ್ಲ ವಿಡಿಯೋಸ್ ಫೋಟೋಸ್ ಯಾರ್ದು. ಇನ್ಮೇಲಿಂದ ಇದು ಆ ಥರ ನಾನು ಇನ್ನೇಮಿಂದ ಮಾಡೋದು ಇಲ್ಲ ಅಂತಂದು ನಾನು ಕ್ಷಮೆ ಯಾಚಿಸುತ್ತೇನೆ. ನಮ್ಮ ಕೊಪ್ಪಳ ಮಿಮ್ಸ್ ಅಡ್ಮಿನ್. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ನೋಡಿ, ಈಗ ವಿಜಯಲಕ್ಷ್ಮಿ ಕೊಟ್ಟಿರುವಂತಹ ದೂರಿನ ಅನ್ವಯ ಸಿಸಿಬಿ ತನಿಖೆಯನ್ನು ಚುರುಕುಗೊಳಿಸಿದೆ ಒಂದು ಕಡೆ. ಮತ್ತೊಂದು ಕಡೆ ಕೆಟ್ಟ ಕಾಮೆಂಟ್ಸ್ ಅನ್ನ ಮಾಡಿದಂತ ಈ ಅಕೌಂಟ್ ಹೋಲ್ಡರ್ಸ್ ಏನಿದ್ದಾರೆ ಅವರು ತಮ್ಮ ಅಕೌಂಟ್ನೇ ಡಿಲೀಟ್ ಮಾಡ್ತಾ ಇದಾರಂತೆ. ಇನ್ ಕೆಲವರು ಕ್ಷಮೆ ಕೂಡ ಯಾಚನೆ ಮಾಡ್ತಾ ಇದ್ದಾರೆ. ಶಿವು, ಮಧುಸೂದನ್, ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಅವಹೇಳನಕಾರಿ ಪೋಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕಚೇರಿಗೆ ಭೇಟಿಯನ್ನು ನೀಡಿ ನೇರವಾಗಿ ಖುದ್ದು ಲಿಖಿತವಾದಂತಹ ದೂರನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು. ವಿಜಯಲಕ್ಷ್ಮಿ ಅವರು ಕೊಟ್ಟಂತಹ ದೂರಿನ ಅನ್ವಯವಾಗಿ ಬೆಂಗಳೂರಿನ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ IT ಆಕ್ಟ್ ನಡಿಯಲ್ಲಿ FIR ಕೂಡ ದಾಖಲಾಗಿದೆ. ಯಾವಾಗ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗ್ತಿದ್ದಂತೆ ಕೇವಲ 15ರಿಂದ 20 ನಿಮಿಷಗಳ ಪೈಕಿ ವಿಜಯಲಕ್ಷ್ಮಿ ಅವರು ಪ್ರಮುಖವಾಗಿ ದೂರನ್ನು ಕೊಡುವಂತಹ ಸಂದರ್ಭದಲ್ಲಿ 18 ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು, ಅದರಲ್ಲೂ ಪ್ರಮುಖವಾಗಿ ಇನ್ಸ್ಟಾಗ್ರಾಮ್ ಐಡಿಗಳನ್ನ ದೂರಿನಲ್ಲಿ ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಿದ್ರು. ಇಂತಿಂತ ಖಾತೆಗಳಿಂದ ಅಶ್ಲೀಲವಾದಂತಹ ಕಾಮೆಂಟ್ಗಳು ಬಂದಿದೆ ಅಂತೇಳಿ ಅಕೌಂಟ್ ID ಸಮೇತವಾಗಿ ಬಂದಿದ್ದ ಅಶ್ಲೀಲ ಕಾಮೆಂಟ್ಸ್ಗಳೇನಿದೆ ಅದರ ಸ್ಕ್ರೀನ್ ಶಾಟ್ ಸಮೇತವಾಗಿ ಪೊಲೀಸರಿಗೆ ದೂರನ್ನು ಕೊಡುವಂತ ಕೆಲಸವನ್ನು ಮಾಡಿದ್ರು. ವಿಜಯಲಕ್ಷ್ಮಿ ಅವರು ಕಮಿಷನರ್ ಕಚೇರಿಗೆ ಭೇಟಿಯನ್ನು ನೀಡಿ ದೂರನ್ನು ಕೊಡ್ತಿದ್ದಂತೆ 18 ಅಕೌಂಟ್ಗಳ ಪೈಕಿ ಬಹುತೇಕ ಅಕೌಂಟ್ಗಳು ಈಗ ಆಲ್ರೆಡಿ ಡಿಲೀಟ್ ಅನ್ನು ಮಾಡಿರುವುದು. ಅಂದ್ರೆ ಹಿಂದೆ ರಮ್ಯಾ ಅವರು ದೂರನ್ನು ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ಬೆನ್ನು ಬಿದ್ದು ಅಶ್ಲೀಲವಾಗಿ ಮೆಸೇಜ್ ಮಾಡಿದಂತ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳಿಸುವಂತ ಕೆಲಸವನ್ನು ಪೊಲೀಸರು ಮಾಡಿದ್ರು. ಈಗ ವಿಜಯಲಕ್ಷ್ಮಿ ಅವರು ದೂರನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಮ್ಮನ್ನು ಕೂಡ ಎಲ್ಲೊಂದು ಕಡೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅನ್ನೋ ಭಯದಲ್ಲಿ ಆರೋಪಿಗಳು ತಮ್ಮ ಅಕೌಂಟ್ಗಳನ್ನು ಡಿಲೀಟ್ ಮಾಡ್ತಿರುವಂತದ್ದು. ಆದ್ರೂ ಕೂಡ ಸಿಸಿಬಿಯ ಸೈಬರ್ ಕ್ರೈಮ್ ಇನ್ಸ್ಪೆಕ್ಟರ್ ಉಮೇಶ್ ಅವರ ನೇತೃತ್ವದ ತಂಡ ಕಾರ್ಯಾಚರಣೆಯನ್ನ ಮಾಡ್ತಿರುವಂತದ್ದು. ಈಗ ಆಲ್ರೆಡಿ ಅಕೌಂಟ್ಗಳು ಏನು ಡಿಲೀಟ್ ಆಗಿದೆ ಆದ್ರೆ URL ID ಇಟ್ಕೊಂಡು ಅದನ್ನ ರಿಕವರಿ ಮಾಡುವಂತ ಕೆಲಸವನ್ನು ಒಂದ್ ಕಡೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂತಹ ಸುಮಾರು 18 ಅಕೌಂಟ್ಗಳ ಡೀಟೇಲ್ಸ್ ಗಳನ್ನ ಕೇಳಿ ಈಗ ಆಲ್ರೆಡಿ ಮೆಟಾಗೂ ಕೂಡ ಪತ್ರವನ್ನು ಬರೆದಿರುವಂತಹ ಕೆಲಸವನ್ನ ಸಿಸಿಬಿ ಪೊಲೀಸರು ಮಾಡಿದ್ದಾರೆ. ಇನ್ನೇನು 4-5 ದಿನಗಳ ಒಳಗಾಗಿ ಯಾವೆಲ್ಲ ಅಕೌಂಟ್ಗಳಿಂದ ಅಶ್ಲೀಲವಾಗಿ ಮೆಸೇಜ್ಗಳು ಹೋಗಿದೆ, ಜೊತೆಗೆ ಈಗ ಆಲ್ರೆಡಿ ಡಿಲೀಟ್ ಆಗಿರುವಂತಹ ಅಕೌಂಟ್ಗಳ ಬಗ್ಗೆ ಕೂಡ ಪೊಲೀಸರ ಕೈಗೆ ಮಾಹಿತಿ ಸಿಗಲಿದೆ. ಪೊಲೀಸರ ಕೈಗೆ ಅಧಿಕೃತವಾಗಿ ಮಾಹಿತಿ ಸಿಗ್ತಿದ್ದಂತೆ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದಂತ ಆರೋಪಿಗಳನ್ನ ಬಂಧಿಸಲಿಕ್ಕೆ ಈಗ ಆಲ್ರೆಡಿ ಸಿಸಿಬಿ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಪ್ರಕರಣದಲ್ಲಿ 3 ಪ್ರತ್ಯೇಕ ತನಿಖಾ ತಂಡಗಳನ್ನು ಮಾಡಿಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂತದ್ದು. ಮಧುಸೂದನ್, ಶಿವು, ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.